ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲ ನನ್ನ ಪ್ರೀತಿಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮತದಾರ ಬಾಂಧವರಿಗೆ ಎಸ್ ಮೀಟ್ಯಾನಾಯ್ಕ್ ಮಾಡುವ ನಮಸ್ಕಾರಗಳು. ನನ್ನ ಪ್ರೀತಿಯ ಮತದಾರ ಬಾಂಧವರೇ, ನನ್ನ ಹೆಸರು ಎಸ್ ಮೀಟ್ಯಾನಾಯ್ಕ್ ಅಂತ ಹೇಳಿ. ನಾನು ಹಿರಿಯೂರು ತಾಲೂಕು ಕೂಡ್ಲಹಳ್ಳಿ ಲಂಬಾಣಿ ತಾಂಡ ಚಿತ್ರದುರ್ಗ ಜಿಲ್ಲೆಯವರು. ನನ್ನ ವಾಸಸ್ಥಳ ಕೂಡ್ಲಹಳ್ಳಿ ಲಂಬಾಣಿ ತಾಂಡ. ನಾನು 1997ರಲ್ಲಿ ಬೆಂಗಳೂರು ಬಂದಿದ್ದು. ನಾನು ಒಬ್ಬ ಕಲಾವಿದನಾಗಿ ಪದವೀಧರನಾಗಿ ಇಲ್ಲಿ ಬೆಂಗಳೂರಲ್ಲಿ ತುಂಬ ದಿನಗಳಿಂದ ವಾಸವಿದ್ದೀನಿ ಮತ್ತು ಊರಿಗೆ ಬರೋದು ಹೋಗೋದು ಮಾಡ್ತಾಯಿದ್ದೀನಿ. ನಾನು ನನ್ನ ಪ್ರೀತಿಯ ಮತದಾರ ಬಾಂಧವರಿಗೆ ಕೇಳ್ಕೊಳ್ಳೋದಿಷ್ಟೇ, ಹಿರಿಯೂರು ವಿಧಾನಸಭಾ ಕ್ಷೇತ್ರ ಇವತ್ತು ಬೇರೆ ಬೇರೆ ಊರಿನಿಂದ ಬಂದು ಗೆಲ್ಲುವವರಾಗಿದ್ದಾರೆ ಹೊರತು ನಮ್ಮ ಸ್ಥಳೀಯವರು ಇವತ್ತುವರೆಗೂ ಯಾರೂ ಗೆದ್ದಿಲ್ಲ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇದೇ ಪ್ರಾಬ್ಲಮ್ ಆಗಿದೆ. ನಮ್ಮ ಚಿತ್ರದುರ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಬೇರೆ ಬೇರೆಯವರೇ ಬರ್ತಾರೆ. ಹೇಗಂದರೆ, ಜನಾರ್ದನ ಸ್ವಾಮಿಯವರು ಮೊಟ್ಟ ಮೊದಲಾಗಿ ಬಂದರು, ಅವರು ದಾವಣಗೆರೆ ಕಡೆಯವರು. ಅದಾದರೆ BN ಚಂದ್ರಪ್ಪನವ್ರು ಬಂದರು, ಅವರು ಮೂಡಿಗೆರೆಯವರು. ತದನಂತರ ನಾರಾಯಣ ಸ್ವಾಮಿಯವರು ಬಂದರು, ಅವರು ಬೆಂಗಳೂರು ಹತ್ತಿರ ಇರುವ ಆನೇಕಲ್ನವರು. ಇದಾದ ನಂತರ ಮೊನ್ನೆ BJPಯ ಗೋವಿಂದ ಕಾರಜೋಳವರು ಅವರು ಕೂಡ ಬಂದರು, ಅವರು ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನವರು. ಹೀಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಾಗಲಿ ನಮ್ಮ ಹಿರಿಯೂರಾಗಲಿ ಬೇರೆಯವರಿಗೆ ಗೆಲ್ಲಿಸೋದೇ ನಮ್ಮ ಕೆಲಸ ಆಗಿದೆ. ನಾವು ಸ್ಥಳೀಯರು ಯಾರೂ ಮುಂದೆ ಬರ್ತಾ ಇಲ್ಲ. ನಿಲ್ಲಬೇಕು, ಗೆಲ್ಲಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋರು ಯಾರೂ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಕಳೆಯ ಮನವಿ ಮಾಡ್ಕೊಳ್ಳೋದಷ್ಟೇ, ಏನಂದರೆ, ನೀವು ಯಾವುದೇ ಕಾರಣಕ್ಕೂ ಬೇರೆ ಊರಿನಿಗೆ ಮಾನ್ಯತೆ ಕೊಡಬೇಡಿ. ಯಾರಿಗಾದರೂ ಗೆಲ್ಲಿಸಿ, ಒಟ್ಟಿಗೆ ನಮ್ಮ ಹಿರಿಯೂರು ತಾಲೂಕಿನ ಸ್ಥಳೀಯರು ಯಾರಿದ್ದಾರೆ ಅವ್ರನ್ನ ಗೆಲ್ಲಿಸಿ. ಬೇರೆಯವ್ರನ್ನ ಗೆಲ್ಲಿಸಿದರೆ ನಮಗೇನೂ ಸಿಗಲ್ಲ. ನೋಡಿ, ನಾನು ಕೈ ಮುಗಿದು ಕೇಳ್ಕೊತೀನಿ, ನಾನು ಕೂಡ ಈ ಬಾರಿ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೀನಿ. ನೋಡಿ, ಬೇರೆ ಬೇರೆ ಊರಿಂದ ಬಂದು ನಮ್ಮ ಹತ್ರ ಇಷ್ಟು ಕೋಟಿ ಇದೆ, ನಮ್ಮ ಹತ್ರ ಇಷ್ಟು ಕೋಟಿ ಇದೆ, ನಿಮಗೆ ಹಣ ಕೊಡ್ತೀವಿ, ನಿಮಗೆ ಅದು ಕೆಲಸ ಮಾಡ್ಕೊಡ್ತೀವಿ, ಇದು ಕೆಲಸ ಮಾಡ್ಕೊಡ್ತೀವಿ ಅಂತ ಚುನಾವಣೆ ಪೂರ್ವದಲ್ಲಿ ಬಂದು ನಿಮ್ಮಿಂದ ಬಿಡ್ತಾರೆ. ಆದರೆ ಚುನಾವಣೆ ಗೆದ್ದ ನಂತರ ನಿಮಗೆ ತಿರುಕುಡಿ ನೋಡಲ್ಲ. ಅವರದೇ ಆದಂಥ ಒಂದು ಏನದು ರಾಜ್ಯ ಕಟ್ಟಕ್ಕೆ ನೋಡ್ತಾರೆ. ಆದರೆ ನಮ್ಮ ಸ್ಥಳೀಯರು ಗೆಲ್ಸಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಸ್ಥಳೀಯರು ಗೆಲ್ಸಿದ್ರೆ ಬೆಳಿಗ್ಗೆ ಎದ್ದರೆ ಹಿರಿಯೂರಿಗೆ ಬರ್ಬೋದು, ನಮ್ದು ಯಾವುದೇ ಊರವರಾಗಿರಲಿ ಹಿರಿಯೂರಿಗೆ ಬಂದ್ಬೋದು. ಅವ್ರು ಅಲ್ಲೇ ಇರ್ತಾರೆ, ಸ್ಥಳೀಯರಾಗೇ ಇರ್ತಾರೆ. ಅವ್ರನ್ನ ನೀವು ಕಷ್ಟ ಸುಖ ವಿಚಾರಿಸ್ಬೋದು. ಆದರೆ ನೀವು ಬೇರೆ ಊರಿನವ್ರಿಗೆ ಗೆಲ್ಸಿದ್ರೆ ನಿಮ್ಗೇನು ಸಿಗತ್ತೆ? ನಮಗೇನು ಸಿಗತ್ತೆ? ನಾವು ಇವ್ರ ಹಿಂದೆ ಬಿಡಬೇಕು. ಅವರೆಲ್ಲೋ 500 ರೂಪಾಯಿ 1000 ರೂಪಾಯಿ ಕೊಟ್ಟಿರ್ತಾರೆ ಮತದಾನ ಮಾಡೋ ಸಮಯದಲ್ಲಿ. ಆ ಹಣ ಹಾಕ್ಕೊಂಡು ನಾವು ಒಂದು ಸರಿ ಹೋಗಿ ಬರ್ಬೋದು. 10 ಸರಿ ಅಡ್ಡಾಡಿದರೆ ನಮ್ಮದೇ ದುಡ್ಡು ಖರ್ಚಾಗುತ್ತೆ. ನಾವು ಅವ್ರಿಗೆ ಹುಡ್ಕೊಂಡು ಹೋಗ್ಬೇಕು. ಆಮೇಲೆ ಗೆದ್ದ ನಂತರ ಅವ್ರು ಯಾರೋ ನಾವು ಯಾರೋ ಆಗ್ಬಿಡ್ತೀವಿ. ಅದೇ ನಮ್ಮ ಸ್ಥಳೀಯರಾದರೆ ನೀವು ಹೇಳ್ತೀರಿ, ನಾವು ಕೂಡಲೇ ಮೀಟ್ಯಾನಾಯ್ಕ್ ಅಂತಪ್ಪ ಗೆದ್ದಿರೋದು ಈ ಸರಿ, ಅವ್ರನ್ನ ಮೀಟ್ ಮಾಡೋಣ, ಕಷ್ಟ ಸುಖ ಏನೇ ಇರಲಿ ವಿಚಾರಿಸೋಣ, ನಮ್ಮೂರಲ್ಲಿ ಕೆಲಸಗಳಾಗಿಲ್ಲ, ಕೆಲಸ ಮಾಡಿಸೋಣ, ಪ್ರಗತಿಪರ ಕೆಲಸ ಮಾಡಿಸೋಣ ಅನ್ನೋ ಭಾವನೆ ಯಾರಲ್ಲಿರ್ತದೆ? ನಮ್ಮ ಹಿರಿಯೂರು ಕ್ಷೇತ್ರದ ಮತದಾರ ಬಾಂಧವರಲ್ಲಿ ಇರುತ್ತೆ. ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ನಾವು ಸ್ಥಳೀಯರು, ನಮಗೆ ಇಡೀ ಹಿರಿಯೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಚಿತ್ರಣ ನಮ್ಗೆ ಗೊತ್ತಿದೆ. ಯಾಕಂದರೆ ನಾವು ಅಲ್ಲೇ ಓದಿದ್ದೀವಿ. ನಾವು ಮೊಟ್ಟ ಮೊದಲದಾಗಿ ನಾವು 1ನೇ ತರಗತಿಯಿಂದ 2ನೇ ತರಗತಿ ಓದಿದ್ದು ಹೂವಿನಹೊಳೆ ಪ್ರಾಥಮಿಕ ಪಾಠಶಾಲೆಯಲ್ಲಿ. 3ರಿಂದ 5ನೇ ತರಗತಿ ಓದಿರೋದು ಹಳೆ ಎಳನಾಡು, ಅದು ಕಿರಿಯ ಪ್ರಾಥಮಿಕ ಪಾಠಶಾಲೆ. ತದನಂತರ ನಾವು ಓದಿರೋದು ಹಿರಿಯೂರು ಸಕ್ಕರೆ ಕಾರ್ಖಾನೆ ಪ್ರಾಥಮಿಕ ಪಾಠಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ಅಲ್ಲಿ ಓದಿರೋದು.
ಸಾರ್ವಜನಿಕ ಹಾಸ್ಟೆಲ್ ಏನು ನಮ್ಮ ಟಿ ವಿ ಸರ್ಕಲಿಂದ ಮುಂದೆ ಇರುವಂಥ ಹಾಸ್ಟೆಲ್, ಆ ಹಾಸ್ಟೆಲಲ್ಲಿ ನಾವು 6 ವರ್ಷ ಓದಿರೋದು. ಆ ಹಾಸ್ಟೆಲ್ ಊಟ ಮಾಡಿದ್ದೀವಿ. ತದನಂತರ ಹೈಸ್ಕೂಲ್ ಓದಿರೋದು ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಪ್ರೌಢಶಾಲೆ ಹಿರಿಯೂರು, ಅಲ್ಲಿ ಓದಿದ್ದೀವಿ. ಪಿ ಯು ಸಿ ಓದಿರೋದು ಏನೋ ನಮ್ಮ ಅಣ್ಣನವರ ಜೊತೆಗೆ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ಪಿ ಯು ಸಿ ಮುಗಿಸಿದ್ದೀವಿ. ತದನಂತರ ಚಿತ್ರದುರ್ಗ ಕಲಾ ಕಾಲೇಜಿನಲ್ಲಿ ಪದವಿ ಮುಗಿಸಿದ್ದೀವಿ. ಹೀಗೆಲ್ಲ ನಾವು ಎಲ್ಲೆಯವರು ನಿಮ್ಮೂರಿನವರು. ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಊರಲ್ಲಿ ನಾವು ಓದಿರೋದು. ನಮಗೇನಿದೆ, ನಮ್ಮೂರು ಅನ್ನೋ ಭಾವನೆ ಇದೆ, ನಮ್ಮೂರನ್ನೋ ಭಾವನೆ ಇದೆ. ನಮ್ಮೂರು ಪ್ರಗತಿ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ ಅನ್ನೋ ನೋವಿದೆ. ಬೇರೆ ಊರವ್ರಿಗೆ ಇರಲ್ಲ. ಪಕ್ಕದ ಮನೆಯವರಿಗೆ ನಮ್ಮನೆ ಕಷ್ಟ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿದ್ರೂ ನಮಗೆ ಆಗಬೇಕಪ್ಪ ಅಂತ ಹೋಗ್ತಾ ಇರ್ತಾರೆ ಪಕ್ಕದ ಮನೆಯವರು. ಆ ರೀತಿಯಾಗಿದೆ. ಹಂಗಾಗ್ಬಿಟ್ಟು ನಾವು ಏನು ಯೋಚನೆ ಮಾಡಬೇಕಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯೂರು ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ನಾವು ಕಷ್ಟಪಟ್ಟು ಸ್ಥಳೀಯವ್ರನ್ನ ಗೆಲ್ಲಿಸ್ಬೇಕು. ಇಲ್ಲಿ ಮಿಟ್ಟೆ ನಾಯಕನಿಗೆ ನೀವು ಗೆಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ. ಮಿಟ್ಟೆ ನಾಯಕ ಸದೃಢ ಅಭ್ಯರ್ಥಿ, ಇವ್ರು ಕೆಲಸ ಮಾಡ್ತಾರೆ ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ನಮ್ಮನ್ನು ಗೆಲ್ಲಿಸಿ. ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ನಾವು ಹಿಂದೆ ಮುಂದೆ ನೋಡಲ್ಲ, ನಾವು ಮಾಡ್ತೀವಿ. ಹೇಗಂದರೆ ನಮಗೆ ಗೊತ್ತಿದೆ. ನಾನು ಇದು ಮೊಟ್ಟ ಮೊದಲ ಬಾರಿಗೆ ಚುನಾವಣೆಗೆ ಬರ್ತಾ ಇಲ್ಲ. 2014ರಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ. 2019ರಲ್ಲಿ ಇದೇ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಪ್ರಗತಿಶೀಲ ಸಮಾಜವಾದಿ ಪಾರ್ಟಿಗೆ ನಿಂತು ಸ್ಪರ್ಧಿಸಿದ್ದೆ. 2018ರಲ್ಲಿ ಮೀಸಲು ಕ್ಷೇತ್ರ, ಚಿತ್ರದುರ್ಗ ಜಿಲ್ಲೆಯ ಮೀಸಲು ಕ್ಷೇತ್ರ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ನಾನು ಅಭ್ಯರ್ಥಿಯಾಗಿ ಅಲ್ಲಿ ನಿಂತು ಬಂದಿರೋರು. ಹೀಗೆ 3 ಚುನಾವಣೆಗಳನ್ನು ನಾವು ಮಾಡಿದ್ದೀವಿ. ನೀವು ಹೇಳ್ಬೋದು, ಯಾಕೆ ಮಿಟ್ಟೆನಾಗರೆ ನೀವು ಇನ್ನೂ ಗೆದ್ದಿಲ್ಲ ಅಂತೇಳಿ. ಖಂಡಿತವಾಗಿ ಇವತ್ತಿನ ಈ ಹಣದ, ಈ ಲೂಟಿಕೋರರ ಒಂದು ಹಣದ ಒಂದು ಮದ, ಹಣದ ಹಿಂದೆ ಈ ನಮ್ಮ ಜನ ಏನು ಮಾಡ್ತಾರೆ, ನಮ್ಮ ಮತದಾರರು ಅಂದರೆ ನಾಳೆ ನೋಡ್ಕೊಳ್ಳೋಣ ಸರ್, ಇವತ್ತು ದುಡ್ಡು ಬಂದರೆ ಸಾಕು ಅನ್ನೋ ಮಟ್ಟದಲ್ಲಿ ಕೂಡ ಯೋಚನೆ ಮಾಡ್ತಿದ್ದಾರೆ. ಹೀಗಾದರೆ ಹೇಗೆ? ಹೀಗಾದರೆ ನಮ್ಮ ಊರು ಅಭಿವೃದ್ಧಿ ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ ಮತದಾರ ಬಂದವರೇ, ನನ್ನ ಪ್ರೀತಿಯ ಯುವ ಮಿತ್ರರೇ, ಯುವಕ ಯುವತಿಯರೇ, ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅರ್ಥ ಮಾಡ್ಕೊಳ್ಳಿ. ನಮ್ಮೂರು ಅಭಿವೃದ್ಧಿ ಆಗಬೇಕು. ನೋಡಿ, 1997ರಲ್ಲಿ ನಾವು ಬೆಂಗಳೂರು ಬಂದಿದ್ದು. ನಾವು ಕಲಾವಿದರು ಕೂಡ ಆಗಿದ್ದೀವಿ, ಲೇಖಕರಾಗಿದ್ದೀವಿ. ಆಮೇಲೆ ಭ್ರಷ್ಟಾಚಾರ ನಿರ್ಮೂಲನಾ ಅಧ್ಯಕ್ಷರು ಆಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲಿ, ಬೆಂಗಳೂರಲ್ಲಿ. ನಮಗೆ ಇನ್ನೊಂದು, ಆಮೇಲೆ ಗಾಯಕರು ಕೂಡ ಆಗಿದ್ದೀವಿ ನಾವು, ಇರಲಿ, ಅದು ನಮ್ಮ ಪರ್ಸ್ನಲ್ಲು. ಆದರೆ ನನಗೆ ಒಂದು ಕನಸು ಏನಿದೆ ಅಂದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಯಾರು ತಪ್ಪು ತಿಳ್ಕೊಬೇಡಿ, ಹಿಂಗೆ ಹೇಳ್ತೀನಿ ಅಂತ ಹೇಳಿ. ಖಂಡಿತವಾಗಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ನಾವು ನೋಡ್ತಾ ಇದ್ದೀವಿ. ಇವತ್ತು ಮಾರಿ ಕಡಿಮೆ ಕೆರೆಯಲ್ಲಿ ಇವತ್ತು 30 TMC ನೀರಿದೆ. ಇವತ್ತಿನ ಇದಕ್ಕೆ 30 ಅಡಿಯಲ್ಲಿ ಬರೀ ಖರ್ಚಾಗಿರೋದು 6 ಅಡಿ ಮಾತ್ರ. ಇನ್ನು 124 ಅಡಿ ನೀರಿದೆ. ಆದರೂ ವಾಣಿಜ್ಯ ಬೆಳೆ ಬೆಳೀಲಿಕ್ಕೆ ನೀರು ಬಿಡ್ತಾ ಇಲ್ಲ, ಬರೀ ಕುಡಿಯೋ ನೀರು ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ನಮ್ಮ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಆಗಲಿ, ಇನ್ನು ಬೇರೆ ಊರು ಅಕ್ಕಪಕ್ಕ ಊರುಗಳಾಗಲಿ, 1979ರಿಂದ 85ರವರೆಗೆ ನಮ್ಮ ಸಕ್ಕರೆ ಕಾರ್ಖಾನೆ ಓಪನ್ ಇತ್ತು. ಅವಾಗ ನಾವೆಲ್ಲ ಸಕ್ಕರೆ ಕಾರ್ಖಾನೆ ಸ್ಕೂಲಲ್ಲಿ ಓದೋದ್ರಿಂದ ಅಲ್ಲೆಲ್ಲ ನಾವು ಕಬ್ಬು ತಿಂತಾಯಿದ್ವಿ. ಸಕ್ಕರೆ ಕಾರ್ಖಾನೆ ಓಪನ್ ಆಗಿತ್ತು, ಸದೃಢವಾಗಿತ್ತು ನಮ್ಮೂರು. ಎಲ್ಲ ಕಡೆ ನೀರು, ಎಲ್ಲಿ ನೋಡಿದರೂ ನೀರು.
ವೇದಾವತಿ ನದಿಯಾಗಿರಲಿ, ಸುವರ್ಣಮುಖಿ ನದಿಯಲ್ಲಾಗಿರಲಿ ಯಾವಾಗಲೂ ನೀರು ಬರ್ತಾಯಿತ್ತು. ಇವತ್ತು ಆ ನೀರೇ ಇಲ್ಲ. ಇವತ್ತು ಡ್ಯಾಮ್ ಕಟ್ಟಿರೋದ್ರಿಂದ ಇವತ್ತು ಸುವರ್ಣಮುಖಿ ನದಿಯಲ್ಲಿ ನೀರಿದೆ, ವೇದಾವತಿ ನದಿಯಲ್ಲಿ ಅಲ್ಲೆಲ್ಲೇ ಡ್ಯಾಮ್ ಕಟ್ಟಿರೋದ್ರಿಂದ ನೀರಿದೆ. ಆದರೆ ವಾಣಿಜ್ಯ ಬೆಳೀಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹೀಗಿರುವಾಗ ನಾವೇನು ಮಾಡಬೇಕು? ದಯವಿಟ್ಟು ನಾನು ನಿಮ್ಮ ಕೇಳ್ಕೊಳ್ಳೋದು ಇಷ್ಟೇ, ಮತದಾರ ಬಾಂಧವರೇ, ಈ ಬಾರಿ ನೀವು ಈ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿ. ನಾನು ಹಣ ಕೊಟ್ಟು ಮತ ಹಾಕ್ಸ್ಕೊಳ್ಳಲ್ಲ. ನಾನು ಕೈ ಮುಗಿದು ಕೇಳ್ತೀನಿ, ನಿಮಗೆ ಕೇಳ್ಕೊತೀನಿ, ನಾನು ದುಡ್ಡು ಕೊಡೋನಲ್ಲ.